ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಮನೆ ಕ್ಲೀನ್ ಮಾಡಬೇಕು ಅಂತಲೇ ಅಂದ್ಕೊಂಡಿತ್ತಿಲ್ಲ. ಬಟ್ ಇವತ್ತು ನನ್ನ ಹಸ್ಬೆಂಡು ಅಂಗಡಿಗೆ ರಜೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮನೆ ಕ್ಲೀನ್ ಮಾಡಿದ್ರೆ ಸ್ವಲ್ಪ ನನಗೂ ಈಸಿ ಆಗುತ್ತೆ. ನನಗೆ ಈಗಿರೋ ಸಿಚುಯೇಷನಲ್ಲಿ ನಾನು ಮೇಲೆಲ್ಲ ಹತ್ತಿ ಐಟಮ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡೋದು, ವಾಶ್ ಮಾಡೋದು, ಮತ್ತೆ ಎತ್ತಿಡೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವರಿದ್ದಾಗ ಸ್ವಲ್ಪ ಹೆಲ್ಪ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವ್ನಿಗೆ ಯಾವತ್ತಾದರೂ ಲೀವ್ ಇದ್ದಾಗ ಅಥವಾ ರಜೆ ಹಾಕಿದಾಗ ಮಾಡಿಸ್ಕೊಳ್ಳೋಣ ಈ ಥರ ಕೆಲಸನ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಅವ್ರಿಗೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದ್ದಿದ್ದರಿಂದ ರಜೆ ಹಾಕ್ಕೊಂಡ್ರು. ಪೆಕ್ಕಮ್ಮ ಬೆಳಗ್ಗೆನೇ ಸ್ಕೂಲ್ಗೆ ಹೋಗೋ ಆಯಿತು. ಆ್ಯಂಡ್ ಇವರು ಕೂಡ ಅವ್ರದ್ದು ಕೆಲಸ ಏನಿತ್ತು ಔಟ್ಸೈಡ್ ಕೆಲಸ ಅದನ್ನು ಬೆಳಗ್ಗೆನೇ ಮುಗಿಸ್ಕೊಂಡ್ಬಂದರು. ಆ್ಯಂಡ್ ಇವಾಗ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿದ್ವಿ. 1:15 ಆಗಿದೆ ಟೈಮು. ಸೊ ಇವಾಗಿಂದ ಸ್ವಲ್ಪ ನಿಧಾನಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರೆ ಮಿಕ್ಕಿದೆಲ್ಲ ನಾನು ಈ ಕೆಳಗಡೆ ಏನಿದೆ ಇದನ್ನೆಲ್ಲ ಕೆಳಗಡೆ ಐಟಮ್ಸ್ ಕಿಚನ್ನು, ಶೆಲ್ಫು, ಅವರೆಲ್ಲ ರೂಮ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನಾನು ಒಬ್ಬಳೇ ಇದ್ದಾಗಲೂ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಅವರಿದ್ದಾಗ ಕೇಳಿದ್ದೆ. ನಾನು ಅವತ್ತೇ ನೀನು ಬಂದು ಅದೆಲ್ಲ ತಕ್ಕೊಡ್ತೀನಿ ಅಂದರೆ ನಾನು ನೀನಿದ್ದಾಗ ಕ್ಲೀನ್ ಮಾಡ್ಕೊತೀನಿ, ಇಲ್ಲಾಂದರೆ ನಾನು ಒಬ್ಬಳೇ ಮಾಡ್ಕೊತೀನಿ ಅಂತ. ಇಲ್ಲ ನಾನು ಬಂದಾಗ ಕ್ಲೀನ್ ಮಾಡ್ಕೊಡ್ತೀನಿ, ಯಾವತ್ತಾದ್ರೂ ನೈಟ್ ಕ್ಲೀನ್ ಮಾಡ್ಕೊಳ್ಳೋಣ ಬಿಡು ಅಂದಿದ್ರು. ನೈಟೆಲ್ಲ ಆಗಲ್ಲ, ನಿದ್ದೆಗೆಟ್ಟು ನೀವು ಬರೋದೇ ತುಂಬ ಲೇಟ್ ಆಗುತ್ತೆ ಅಂದಿದ್ದಾಗ ಸೊ ಇವತ್ತು ರಜಾ ಸಿಕ್ಕಿರೋದಕ್ಕೆ ಅವ್ರು ಹೊರಗಡೆ ಹೋಗಿದ್ದಾಗಲೇ ಫೋನ್ ಮಾಡಿದ್ರು, ಕ್ಲೀನ್ ಮಾಡಬೇಕು ಅಂತಿದೆಯಲ್ಲ ಇವತ್ತು ಮಾಡ್ಕೊಳ್ಳೋಣ, ಅದಕ್ಕೇನೆಲ್ಲ ಬೇಕು ರೆಡಿ ಮಾಡ್ಕೊಂಡಿರೋ ಅಂತ. ಸೊ ನಾನು ರೆಡಿ ಮಾಡ್ಕೊಂಡಿದ್ದೆ ಅವ್ರು ಬರೋ ಅಷ್ಟರಲ್ಲಿ. ಹಾಗಾಗಿ ಇವತ್ತು ಫಸ್ಟು ದೇವ್ರ ಮನೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋನ ಹಾಲ್ಗೆ ಹಾಕ್ಕೊಂಡಿದ್ದೀವಿ. ಹಾಲಲ್ಲಿ ಗೋಡೆ ಮೇಲೆ, ಫ್ರಿಜ್ ಮೇಲೆ ಹಾಕ್ಕೊಂಡಿದ್ದೀವಿ. ಬಟ್ ಹಿಂಗೆ ನಮ್ಮ ಮನೆಗೊಬ್ಬರು ಬಂದಾಗ ರಾಘವೇಂದ್ರ ಸ್ವಾಮಿ ಫೋಟೋ ಇಲ್ಲೆಲ್ಲ ಹಾಕಬಾರ್ದು, ಲೇಡೀಸ್ ಎಲ್ಲ ಇರ್ತೀವಿ. ಸೊ ನಮ್ಮದು ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ದೇವ್ರ ಫೋಟೋ ಇಲ್ಲೇ ಇರುತ್ತೆ, ನಿಂಗೆ ಗೊತ್ತಾಗಲ್ವಾ, ಸರಿಯಾಗಲ್ಲ ಅದು ಹಾಕೋಬಾರ್ದು ಅಂದ್ರೆ. ಸೊ ನಮಗೆ ಯಾರಾದರೂ ಒಬ್ಬರು ಏನಾದರೂ ಹೇಳೋವರೆಗೂ ಅದ್ರ ಬಗ್ಗೆ ಬಿಡೋ ಅನ್ನಂಗೆ ಇರುತ್ತೆ. ಬಟ್ ಯಾರಾದರೂ ಒಬ್ರು ಹೇಳಿದ್ರು ಹೌದಲ್ವಾ, ಹಿಂಗೆ ಹೇಳಿದ್ರಲ್ವಾ, ಹಿಂಗೆ ಮಾಡಬೇಕಿತ್ತು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಆ ಫೋಟೋನ ಇವತ್ತು ಎತ್ತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೇಲಿ ಒಂದು ವಾಸ್ತು ಫೋಟೋ ಇಟ್ಕೊಂಡಿದ್ದೀನಿ. ಆ ವಾಸ್ತು ಫೋಟೋನ ತೆಗೆದು ನಾನು ಮೇಲೆ ಫ್ರಂಟ್ ಡೋರ್ ಇದೆಯಲ್ಲ ಆ ಡೋರ್ ಮೇಲೆ ನೇತಾಕಬೇಕು. ಫ್ರಂಟ್ ಡೋರ್ ಅದು ವಾಸ್ತು ಫೋಟೋ ಆ್ಯಕ್ಚುಲಿ ಡೋರ್ ಮೇಲೇ ಹಾಕಿ ಅಂತ ಕೊಟ್ಟಿದ್ದೆ. ನಾವು ಮಳೆ ಹೊಡಿಬೇಕಾಗುತ್ತೆ, ಏನು ಮಾಡೋದು ಅಂತ ಕೇಳಿದಾಗ ಅವರು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು, ಪರವಾಗಿಲ್ಲ ಅಂತ ಹೇಳಿದ್ರೆ. ಸೊ ಇವಾಗ ಅದನ್ನು ಹಾಕ್ಬಿಟ್ಟು ರಾಘವೇಂದ್ರ ಸ್ವಾಮಿ ಫೋಟೋನ ದೇವ್ರ ಮನೆಗೆ ತೊಗೊಂಬಂದು ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ದೇವ್ರ ಮನೆಯಿಂದನೇ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತೀನಿ, ಕೀಪ್ ವಾಚಿಂಗ್. ಫಸ್ಟಿಗೆ ನಾವಿಲ್ಲಿ ದೇವ್ರ ಮನೆ ಐಟಮ್ಸ್ ಎಲ್ಲ ಎತ್ತಿದ್ರೆ ಎಲ್ಲಿಡಬೇಕು ಅಂತ ಯೋಚನೆ ಮಾಡಿಕೊಂಡು ಪಕ್ಕದಲ್ಲೇ ಇದ್ದಂತಹ ಶೆಲ್ಫ್ನ ನೀಟಾಗಿ ಒರೆಸ್ಕೊತಾ ಇದ್ದೀವಿ. ಬಿಕಾಸ್ ಯಾಕಂದರೆ ದೇವ್ರ ಮನೆದು ಫೋಟೋ, ಕಳಶ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಎತ್ತಿಡೋಕ್ಕೆ ಜಾಗ ನೀಟಾಗಿರ್ಬೇಕಲ್ಲ. ಹಾಗಾಗಿ ನಮ್ಮನೆ ದೇವ್ರ ಮನೆಯಲ್ಲಿ ಸ್ವಲ್ಪ ದೇವ್ರ ಫೋಟೋಗಳು ಜಾಸ್ತಿನೇ ಇದ್ದಿದ್ರಿಂದ ಅಲ್ಲಿಗೆ ರಾಯರ್ ಫೋಟೋ ಇಡಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಹಾಲಲ್ಲಿ ಒಂದು ಮೊಳೆ ಹೊಡೆದ್ಬಿಟ್ಟು ಫಿಕ್ಸ್ ಮಾಡಿದ್ವಿ. ಬಟ್ ಇವಾಗ ಇದರಲ್ಲಿ ಯಾವುದಾದ್ರೂ ಒಂದು ಫೋಟೋನ ತೆಗೆದು ಹಾಲ್ಗೆ ಹಾಕ್ಬಿಟ್ಟು ರಾಯರ್ ಫೋಟೋನ ಇಲ್ಲಿ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಏನಂದ್ರೆ ನಮ್ಮ ಮದುವೆ ಆದಮೇಲೆ ಇದು 3ನೇ ಮನೆ, ಮತ್ತೆ ನಾವು ಜಾಸ್ತಿ ವರ್ಷ ಒಂದೇ ಮನೇಲಿ ಇದ್ದೀವಿ ಅಂದ್ರು ಅದು ಇದೇ ಮನೆನೇ. ಆಕ್ಚುಲಿ ಲಾಸ್ಟ್ ಇದ್ದಿದ್ದ ಮನೇಲಿ 1 ವರ್ಷ ಇದ್ವಿ ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಇದ್ದಿದ್ದ ಮನೇಲಿ ಬರೀ 2 months ಇದ್ವಿ ಅಷ್ಟೇನೆ. ಸೊ ಹೊಸ ಮನೆಗಳಿಗೆ ಹೋಗುವಾಗ ಹಾಲು ಉಗ್ಸಕ್ಕೆ ಮತ್ತೆ ಹೊಸ ದೇವ್ರ ಫೋಟೋ ಬೇಕಲ್ಲ. ಸೊ ಹಾಗಾಗಿ 3 ಫೋಟೋಗಳನ್ನ ತಗೊಂಡಿದ್ವಿ. ಅದೇ 3 ಫೋಟೋಗಳೇ ಇಲ್ಲಿ ಇರೋದು ನಮ್ಮ ಮನೆ ದೇವ್ರ ಮನೆಯಲ್ಲಿ. ಅಂಡ್ ಬಂದ್ಬಿಟ್ಟು ವಾಸ್ತು ಫೋಟೋ. ಆ ವಾಸ್ತು ಫೋಟೋನ ನಾವು ಅಲ್ಲಿಂದ ತೆಗಿಬೇಕು ಅಂತ ಅವಾಗಲೇ ಹೇಳದ್ನಲ್ಲ. ಸೊ ಅದನ್ನ ಮೊದಲು ತೆಗಿಯೋಣ ಅಂತ ಅಂದ್ಬಿಟ್ಟು ಅದನ್ನೇ ಫಸ್ಟ್ ಎತ್ತಿ ಇಟ್ವಿ ಈಚೆಗೆ. ನೆಕ್ಸ್ಟ್ ನಾನಿಲ್ಲಿ ದೇವ್ರ ಮನೆಗೆ ನನಗೆ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡ್ಕೊಂಡಿದ್ದೆ ನವಿಲ್ಗರೆಯಿಂದ. ಅದರಿಂದ ತುಂಬಾ ಡಸ್ಟ್ ಕೂತ್ಕೊಂಡ್ಬಿಟ್ಟಿತ್ತು ನವಿಲ್ಗರಿಲಿ. ಮತ್ತೆ ನನ್ನ ಮಗಳು ಕೂಡ ಅದನ್ನೆಲ್ಲ ಕಿತ್ತು ಆಟ ಆಡಿ ಎಲ್ಲಂದ್ರಲ್ಲಿ ಬಿಸಾಕಿ ಮತ್ತೆ ತಿರ್ಗಾ ತಗೊಂಡೋಗಿ ಅಲ್ಲೇ ಅಂಟ್ಸೋಳು. ಸೊ ಹಾಗಾಗಿ ಅದನ್ನು ಒಂದ್ಸತಿ ನೀರ್ ಬಟ್ಟೆ ಮಾಡ್ಕೊಂಡು ಬರ್ಸೋಣ ಅಂದ್ಬಿಟ್ಟು ಅದನ್ನು ಎಲ್ಲ ತೆಗ್ದೆ. ಅಂಡ್ ಇನ್ನೊಂದು ಏನಂದ್ರೆ ನಾವು ಪ್ರತಿ ವಾರ ಮತ್ತೆ ಪ್ರತಿದಿನ ದೀಪ ಹಚ್ಚೋದು, ಗಂಧದ ಕಡ್ಡಿ ಹಚ್ಚೋದ್ರಿಂದ ನಮ್ಮನೆ ದೇವ್ರ ಮನೆ ಟೈಲ್ಸ್ ವೈಟ್ ಇರೋದ್ರಿಂದ ತುಂಬಾನೇ ಡಸ್ಟ್ ಆಗುತ್ತೆ. ಈವನ್ ಅದು ನಾವು ಸೋಪ್ ನೀರೆಲ್ಲ ಹಾಕಿ ವಾಶ್ ಮಾಡುವಾಗ ಫುಲ್ಲು ಬ್ಲಾಕ್ ಬರ್ತಾ ಇತ್ತು. ಆ ನೀರೇನೆ ಸೋಪ್ ವಾಟರ್ ಏನಿದೆ ಮತ್ತೆ ಲೈಸಾಲ್ ವಾಟರ್ ಏನಿದೆ ಅದೇ ಫುಲ್ಲು ಬ್ಲಾಕ್ ಕಲರ್ಗೆ ಬರ್ತಾ ಇತ್ತು. ಅಂಡ್ ಮತ್ತೆ ಶೆಲ್ಫ್ ಅಲ್ಲೆಲ್ಲ ತುಂಬಾನೇ ಎಣ್ಣೆ ಆಗಿತ್ತು. ನಾನು ಇದಕ್ಕೂ ಮುಂಚೆ ಒಂದು ಸಿಂಗಲ್ ಕಂಚಿ ಕಾಮಾಕ್ಷಿ ದೀಪ ಹಚ್ಚುವಾಗ ಆ ಕಂಚಿ ಕಾಮಾಕ್ಷಿ ದೀಪ ಸ್ವಲ್ಪ ತೂತಾಗ್ಬಿಟ್ಟಿತ್ತು. ಸೊ ಅದರಿಂದ ಎಣ್ಣೆ ಲೀಕೇಜ್ ಆಗಿ ಶೆಲ್ಫಲ್ಲೆಲ್ಲ ಎಣ್ಣೆ ತರ ಗಟ್ಟಿಗೆ ಕೂತ್ಕೊಂಡ್ಬಿಟ್ಟಿತ್ತು. ನಾನು ಪ್ರತಿ ವಾರ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಆ ಕ್ಲೀನ್ ಮಾಡಿ ದೀಪ ಹಚ್ಚಿದಾಗ ಮತ್ತೆ ಎಣ್ಣೆ ಸೋರ್ತಿತ್ತಲ್ಲ, ಸೊ ಹಂಗೆ ಕೂತ್ಕೊಂತಾ ಇತ್ತು. ನೋಡ್ತಾ ಇದೀರಲ್ಲ, ನಾವು ಎಷ್ಟು ಸತಿ ವಾಶ್ ಮಾಡಿದೀವಿ ಅಂತಂದ್ರೆ ಫಸ್ಟ್ ಒಂದು ಡ್ರೈ ಬಟ್ಟೆ ತಗೊಂಡು ಒರೆಸ್ಕೊಂಡ್ವಿ. ಅದಾದ್ಮೇಲೆ ಒಂದು ಜಗ್ಗಲ್ ನೀರ್ ತಗೊಂಡು ನೀಟಾಗಿ ಸುತ್ತ ಎಲ್ಲ ನೀರೆಲ್ಲಾನು ಹಾಕೊಂಡು ನೆಕ್ಸ್ಟ್ ಒಂದು ಸ್ಕ್ರಬ್ಬರ್ ತಗೊಂಡು ಇದು ಪಾತ್ರೆ ವಾಶ್ ಮಾಡೋ ಸೋಪ್ ಬರುತ್ತಲ್ಲ ಆ ಸೋಪ್ ಅಲ್ಲಿ ನಾವು ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂತಾ ಇದೀವಿ.
ನೆಕ್ಸ್ಟ್ ಒನ್ಸ್ ಟೈಲ್ಸ್ಗೆ ಪಾತ್ರೆ ಸೋಪೆಲ್ಲ ಹಾಕಿ ಮತ್ತೆ ನೀರು ಹಾಕಿ ವಾಶ್ ಮಾಡಾದ್ಮೇಲೆ ಅದು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು ನೆಕ್ಸ್ಟ್ ಲೈಜಾಲ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಡ್ರೈ ಕ್ಲಾತ್ ತೊಗೊಂಡು ಒರೆಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀವಿ. ಅದೇನಂದ್ರೆ ನಮ್ಮ ಮನೆ ದೇವ್ರ ಮನೆಗೆ ಒಬ್ರು ಹೋದ್ರೆ ಮತ್ತೆ ಇನ್ನೊಬ್ರು ಹೋಗಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡೇ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತೆ ನೀರೆಲ್ಲ ಹಾಕಿದ್ರೆ ಅಲ್ಲೇ ಸ್ವಿಚ್ ಬೋರ್ಡ್ ಇರೋದ್ರಿಂದ ಕರೆಂಟ್ ಹೊಡೆಯುತ್ತೆ ಅನ್ನೋ ಭಯ. ಸೊ ಹಾಗಾಗಿ ಅಲ್ಲೇ ಇರೋ ಅದೆಲ್ಲ ಮುಟ್ಬೇಡ ಸ್ಟೀಲ್ದೆಲ್ಲ ಅಂತ ಹೇಳ್ಬಿಟ್ಟು ನನ್ನ ಹೊರಗಡೆನೆ ನಿಲ್ಲಿಸ್ತಾ ಇದ್ರು. ಒನ್ಸ್ ನೀರೆಲ್ಲ ಕ್ಲೀನ್ ಮಾಡಿ ಅದನ್ನ ಒಂದು ಬಟ್ಟೆ ತಗೊಂಡೆಲ್ಲ ಹಿಂಟ್ಕೊಂಡು ಆದ್ಮೇಲೆ ನಾನು ಒಳಗಡೆಗೆ ಹೋಗಿದ್ದು. ಇನ್ನೊಂದೇನಂದ್ರೆ ನಾನು ದೇವ್ರ ಮನೆನ ವಾರ ಕ್ಲೀನ್ ಮಾಡ್ತಾ ಇರ್ತೀನಿ. ಬಟ್ ಡೀಪ್ ಕ್ಲೀನಿಂಗ್ ಮಾಡಿ ಆಕ್ಚುಲಿ 1 ವರ್ಷ ಆಗೋಯ್ತು. ನನಗೆ 1 ವರ್ಷ ಅಂದ್ರೆ 1 ವರ್ಷಕ್ಕಿಂತ ಮೇಲೆ ಆಗೋಯ್ತು. ಲಾಸ್ಟ್ ಇಯರ್ ದೀಪಾವಳಿಗೆ ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ. ಅದಕ್ಕಿಂತ ಹಿಂದಿನ ದೀಪಾವಳಿಲಿ ನಾನು ಫುಲ್ಲು ದೇವ್ರ ಮನೆನ ಇದೇ ರೀತಿ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಬಟ್ ಲಾಸ್ಟ್ ವರ್ಷ ದೀಪಾವಳಿಲಿ ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೆ ನನಗೆ ಮಿಸ್ಕ್ಯಾರೇಜ್ ಆಗೋಯ್ತು. ಸೊ 2-3 ಮಂತ್ಸ್ ನನಗೆ ಬೆಡ್ ರೆಸ್ಟೇ ಬೇಕಾಯಿತು ಅಂತ. ಸೊ ಹಾಗಾಗಿ ಅದೇ ಟೈಮಲ್ಲಿ ಆಗಿದ್ರೆ ನಾನು ಕ್ಲೀನ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಿರಲಿಲ್ಲ. ಆ್ಯಕ್ಚುಲಿ ಮನೆಯೇ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹೇಗಿದ್ರು ನಾವು ಊರಲ್ಲಿ ಹೋಗಿ ಹಬ್ಬ ಮಾಡೋದು, ಎಡೆ ಎಲ್ಲ ಅಲ್ಲಿಡೋದಲ್ವಾ. ಸೊ ಇಲ್ಲಿ ನಾವು ದೀಪ ಹಚ್ಬಿಟ್ಟು ವಾರ ಮಾಡ್ದಂಗೆ ಮಾಡ್ಬಿಟ್ಟು ಹೋಗ್ತೀವಿ ಅಷ್ಟೇ ಅಲ್ವಾ. ಈ ಸುಸ್ತಲ್ಲಿ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿದ್ರೆ ಮತ್ತೆ ನನಗೆ ಹೆಲ್ತ್ ಅಪ್ಸೆಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಮೇಲೆ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇನೆ. ಸೊ ಮತ್ತೆ ಇವಾಗ ನನ್ನ ಹಸ್ಬೆಂಡ್ನ ಕರ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ಒಳಗಡೆ ಕೋಡ್ ಹಾಕ್ಬಿಟ್ಟು ಏನೇನೋ ಹಾರ್ಟಲ್ಲಿ ಎಲ್ಲ ಬರೀತಾ ಇದ್ದಾರೆ ಹೊರಗಡೆ ಡೋರ್ ಮೇಲೆ. ಬೇಡ ನಾನು ಮಾಡ್ತೀನಿ ಅಂದ್ರೆ ಹೋಗಿ ಸಂದು ನನಗೂ ಮಾಡಕ್ ಬಿಡದೆ ನೀನು ಬೇಗ ಮಾಡ್ತೇನೆ, ಅಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ನನಗೆ ಈಚೆಯಿಂದ ಕೂಡ ಹಾಕ್ಬಿಟ್ಟು ಹೋದ್ರು. ನನಗೆ ಕೂಡಾಕ್ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಕ್ಲೀನ್ ಮಾಡ್ತಿದ್ದೀನಲ್ವಾ ಅಂತ ಕ್ಲೀನ್ ಮಾಡ್ತಿದ್ದೀನಿ. ಸುಮ್ಮನೆ ಕೂಡಾಕ್ಬಿಟ್ಟು ಹೋಗಿ ಅಲ್ಲಿ ಫೋನ್ ಹೊಡ್ತಾ ಇದ್ದಾರೆ. ಸೊ ಮತ್ತೆ ರಿಟರ್ನ್ ಬಂದು ತೆಗೆದ್ರು. ಮತ್ತೆ ಹಾಗೆ ಕೇಳ್ತಾ ಇದ್ದಾರೆ, ಮತ್ತೆ ಕೆಲಸ ಮಾಡೋದು ಬಿಟ್ಟರೆ ನಾನು ಬಂದು ಮಾಡ್ಕೊಡ್ತೀನಿ, ಇಲ್ಲ ನೀನೊಂದ್ಸತಿ ನಾನೊಂದ್ಸತಿ ಆದರೆ ನಾನು ಮಾಡೋದೇ ಇಲ್ಲ, ನೀನೇ ಮಾಡ್ಕೊ. 1 ಗಂಟೆ ಕೆಲಸ ಇದ್ರೆ 10 ನಿಮಿಷ ಕೆಲಸ ಮಾಡಿಬಿಟ್ಟು ದಿನ ಪೂರ್ತಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತೇನೆ, ನೀನು ಅದಕ್ಕೆ ಹಿಂಗೆ ಸುಸ್ತಾಗ್ತಿದೆ ಅಂತ ನನ್ನ ಮೇಲೆ ಹೇಳ್ತೀಯ ಅಂತ. ಇಲ್ಲ ನಾನು ಹಂಗೆ ಹೇಳಲ್ಲ ಅಂದ್ಬಿಟ್ಟು ನಾನು ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತಿದ್ದೆ. ಬಿಕಾಸ್ ಅವರಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ನನಗೆ ಎಲ್ಲೆಲ್ಲೋ ಚಿಕ್ಕ ಸಂದಿಲೆಲ್ಲ ಕಸ ಬಿಟ್ಟಿದೆ, ಶೆಲ್ಬೆ ಎಲ್ಲ ಬಿಟ್ಟಿದೆ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾನೇ ಒಂದ್ಸತಿ ಕ್ಲೀನ್ ಮಾಡೋಣ ಅಂತ ಡೋರ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಏನಂದ್ರೆ ಕೆಲವ್ರಿಗೆ ಹಂಗೆ ಅನ್ಸುತ್ತೆ, ಯಾರೇ ಎಷ್ಟೇ ಕ್ಲೀನ್ ಮಾಡಿಕೊಟ್ರು ನಮ್ದು ಒಂಚೂರು ಕೈ ಹಾಕಿ ಅಲ್ಲಿ ಕ್ಲೀನ್ ಮಾಡಿಲ್ಲ ಅಂತ ಅಂದ್ರೆ ಏನೋ ಇನ್ಕಂಪ್ಲೀಟ್ ಅನ್ನೋ ತರ. ಸೊ ಅಷ್ಟು ಕ್ಲೀನ್ ಮಾಡಿದ್ಕೆ ನನಗೆ ಸುಸ್ತು ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಅಲ್ಲಿ ಒಂದು 5-6 ಸತಿ ಕೂತು ಎದ್ದು ಮಾಡಿದ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಒಂದು ಗ್ಲಾಸ್ ನೀರನ್ನ ಕುಡಿದ್ಬಿಟ್ಟು ನೀರೆಲ್ಲ ಕೆಳಗಡೆ ಐತಲ್ಲ ಅದನ್ನ ಎತ್ಕೊಂತಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಸ್ವಲ್ಪ ರೆಸ್ಟ್ ಮಾಡಿ ಎದ್ದೋಳೋ ಅಷ್ಟರಲ್ಲಿ ಫುಲ್ಲು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಆಗಿತ್ತು. ನೀರೆಲ್ಲ ನಾವು ಒರೆಸ್ಕೊಂಡು ಒಂದು ಪಾತ್ರೆಗೆ ಹಿಂಡ್ಕೊಂಡಿದ್ವಿ. ಅದನ್ನು ನೆಕ್ಸ್ಟ್ ಡ್ರೈ ಮಾಡಕ್ಕೆ ಬಿಡಬೇಕಿತ್ತು. ಮತ್ತೆ ಡ್ರೈ ಮಾಡಕ್ಕೆ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀನು ನೀಟಾಗಿ ಕ್ಲೀನ್ ಮಾಡಿಲ್ಲ, ನಾನು ಕ್ಲೀನ್ ಮಾಡಿಕೊಡ್ತೀನಿ, ಮತ್ತೆ ನನಗೆ ಹೇಳ್ತೀಯ ನಿನ್ನ ಕೈಲಿ ಕ್ಲೀನ್ ಮಾಡಿಸಿದ್ಕೆ ಇಷ್ಟೇ ಮಾಡಿರೋದು ಅಂತ. ಬೇಡ ನೀನು ಸಾಕು ಎದ್ಬಿಟ್ಪ, ನಾನು ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಅವರೇ ನೀಟಾಗಿ ಮತ್ತೆ ಲಾಸ್ಟ್ಗೆ ಕ್ಲೀನ್ ಮಾಡಿಕೊಟ್ರು. ಸೊ ಹಿಂಗಿದ್ರು ದೇವ್ರ ಮನೆ ಡ್ರೈ ಆಯ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಒಣಗಿರುವಂತಹ ವೈಟ್ ಬಟ್ಟೆನ ತಗೊಂಡು ನಾನಿಲ್ಲಿ ಫೋಟೋಗಳನ್ನ ಒರೆಸ್ಕೊಂತಿದ್ದೀನಿ. ಇದೇ ಫೋಟೋ ಹೇಳಿದ್ದು ನಾನು, ಇದೇ ವಾಸ್ತು ಫೋಟೋ ನಾನು ಈಚೆ ಹಾಕ್ಬೇಕು, ಮೇಲ್ಗಡೆ ಮೇನ್ ಡೋರ್ ಹತ್ರ ಹಾಕ್ಬೇಕು ಅಂತ ಹೇಳಿದ್ದು. ಈ ಫೋಟೋ ಬಂದು ಕಟೀಲ್ ದುರ್ಗಾ ಪರಮೇಶ್ವರಿ ಫೋಟೋ. ನಾನು ಆಕ್ಚುಲಿ ಇದೇ ದೇವ್ರ ಹತ್ರ ಫಸ್ಟ್ ಕೇಳ್ಕೊಂಡಿದ್ದು ಹೆಣ್ಮಗು ಆಗ್ಬೇಕು ಅಂತ. ಒನ್ಸ್ ನನಗೆ ಮಗಳು ಹುಟ್ಟಿದ್ಮೇಲೆ ನಾನು ಈ ಫೋಟೋನ ತಗೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಾನು ಈಗ ಒರೆಸ್ಕೊಂಡು ಇಟ್ಕೊತಿರೋಂಥ ಫೋಟೋ ಬಂದ್ಬಿಟ್ಟು ನಾನು ಈ ಮನೆಗೆ ಹೊಸದಾಗಿ ಬಂದಾಗ ಆ ಲುಕ್ಸೋ ದಿವಸ ನಾವು ಈ ಹೊಸ ಫೋಟೋನ ತೊಗೊಂಡು ಬಂದಿದ್ವಿ. ಸೊ ನಾವು ಈ ಮನೆಗೆ ಬಂದಿದ್ದು ಫಸ್ಟ್ ಲಾಕ್ಡೌನ್ ಆಯ್ತಲ್ಲ, ಸೊ ಅವಾಗ. ಮತ್ತೆ ಈ ರಾಯರ್ ಫೋಟೋ ಬಂದ್ಬಿಟ್ಟು ನಾನು ರಾಯರ್ ಹತ್ರ ಒಂದು ಕೋರ್ಕೆನ ಕೇಳ್ಕೊಂಡಿದ್ದೆ, ಅದೇನಾದ್ರೂ ಆಯ್ತು ಅಂತ ಅಂದ್ರೆ ನಾನು ಇರುವಂತಹ ಮನೆಗೆ ರಾಯರ್ ಫೋಟೋನ ತಗೊಂಡೋಗಿ ಪ್ರತಿ ವಾರ ಮಾಡ್ತೀನಿ ಪೂಜೆನ ಅಂತ ಕೇಳ್ಕೊಂಡಿದ್ದೆ. ಸೊ ಅದು ನನಗೆ 1 ಮಂತ್ ಒಳಗಡೆನೆ ಆಗೋಯ್ತು. ಸೊ ಅವಾಗ ನಾನು ನಮ್ಮ ಮನೆ ಹತ್ರನೇ ಇರೋ ರಾಘವೇಂದ್ರ ಮಠಕ್ಕೆ ಹೋಗಿ ಫೋಟೋನ ತಗೊಂಡು ಬಂದಿದ್ದೆ. ಬಟ್ ನಾನು ಅನ್ಕೊಂಡಿದ್ದೆ ಈ ಫೋಟೋ ಅಲ್ಲಿಗೆ ಫಿಟ್ ಆಗುತ್ತೆ, ಉಳಿದಿದ್ದು 2 ಫೋಟೋನ ದೇವ್ರ ಮನೇಲಿ ಇಟ್ಕೊಂಡು ಒಂದು ಸಿಂಗಲ್ ಫೋಟೋನ ರಾಯರ್ ಇದ್ರಲ್ಲ ಅಲ್ಲಿಗೆ ಹಾಕೊಂಡ್ರೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದು ಯಾಕೋ ಫಿಟ್ ಆಗಿ ಕೂರ್ಲಿಲ್ಲ. ಬಿಕಾಸ್ ರಾಘವೇಂದ್ರ ಸ್ವಾಮಿ ಫೋಟೋ ಸ್ವಲ್ಪ ದೊಡ್ಡದಿರೋದ್ರಿಂದ ಇನ್ನು 2 ಫೋಟೋ ಹಿಂದೆ ಹಾಕ್ತಿತ್ತು, ಇದು ಫೋಟೋ ಮುಂದೆ ಆಗ್ತಿತ್ತು. ಸೊ ಅವಾಗ ನಾನು ಫಸ್ಟ್ ಇದ್ದಿದ್ದ ಮನೆಗೆ ತಗೊಂಡು ಬಂದಿದ್ದಂತಹ ಫೋಟೋ ಸ್ವಲ್ಪ ಚಿಕ್ಕದಿತ್ತು. ಲಕ್ಷ್ಮೀ ಸರಸ್ವತಿ ಗಣೇಶ ಇರುವಂತಹ ಫೋಟೋ, ಅದ ಫೋಟೋನ ಪಕ್ಕದಲ್ಲಿಟ್ಟು ಕಟೀಲ್ ದುರ್ಗಾ ಪರಮೇಶ್ವರಿ ಫೋಟೋನ ಇನ್ನೊಂದು ಸೈಡಲ್ಲಿ ಇಟ್ಟೆ. ಸೊ ಅವಾಗ ರಾಘವೇಂದ್ರ ರಾಯರ್ ಫೋಟೋ ಕರೆಕ್ಟಾಗಿ ಫಿಟ್ ಆಗಿ ಕುತ್ಕೊಂತು. ನೆಕ್ಸ್ಟ್ ಆ ಫೋಟೋನ ತಗೊಂಡೋಗಿ ನಾವು ಹಾಲಲ್ಲಿ ನೇತಾಕ್ಬಿಟ್ಟು ಮತ್ತೆ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನಮ್ಮ ಬೆಡ್ರೂಮ್ ಅಷ್ಟೇ ಸೇಮ್ ಆಸ್ ಇಟ್ ಈಸ್ 1 ವರ್ಷದ ಮೇಲೆ ಆಗಿತ್ತು. ಅದು ಮೇಲ್ಗಡೆ ಎಲ್ಲ ಧೂಳು ತೆಗೆದು ಸಜ್ಜೆ ಮೇಲೆಲ್ಲ ಕ್ಲೀನ್ ಮಾಡಿ ಎಲ್ಲ. ಆಕ್ಚುಲಿ ನನ್ನ ಹಸ್ಬೆಂಡ್ 2 ಮಿನಿಟ್ಸ್ ಬಂದೆ ಅಂತ ಹೊರಗಡೆ ಫೋನ್ ಕಾಲಲ್ಲಿ ಮಾತಾಡೋಕೆ ಹೋದು. ಅಷ್ಟರಲ್ಲಿ ನಾನು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ವಿಡಿಯೋ ಮಾಡಿ ಇಟ್ಕೊಂಡು ಎಲ್ಲ ತೆಗಿತಾ ಇದ್ದೆ. ಸ್ವಲ್ಪ ಗ್ಯಾಪ್ ಕೊಟ್ರೆ ಸಾಕು ಮೇಲೆ ಹತ್ಬಿಟ್ಟಿದ್ದು ಹೇಳಿ ಕೆಳಗಡೆ ಅಂತ ಬೈದು ಇಳಿಸಿ ತೆಗೆದು ಎಲ್ಲ ಕೊಡ್ತಾ ಇದ್ದಾರೆ.
ನಮ್ಮನೇಲಿ ಜಾಸ್ತಿ ಸಜ್ಜೆ ಮೇಲೆ ಈ ಬಟ್ಟೆ ಗಿಟ್ಟೆ ನಮ್ಮ ಪರ್ಸ್ನಲ್ ಥಿಂಗ್ಸ್ ಇರೋದಕ್ಕಿಂತ ಜಾಸ್ತಿ ಬರೀ ಗಾಡಿಗಳ್ದೇ ಇದೆ. ಗಾಡಿ ಪಾರ್ಟ್ಸ್ ಇರ್ಬೋದು, ಗಾಡಿದು ಕ್ಲೀನಿಂಗ್ ಐಟಮ್ಸ್ ಇರ್ತದಲ್ಲ, ಬರೀ ಅದೇ ಇದೆ ಜಾಸ್ತಿ. ಇವತ್ತು ಒಂದ್ ಕಡೆಯಿಂದ ತೆಗ್ದು ಕ್ಲೀನ್ ಮಾಡ್ತಾ ಇರೋದಕ್ಕೆ ನಮ್ಗೆ ಎಷ್ಟೊಂದು ಐಟಮ್ಸ್ ನಮ್ಮ ಮನೇಲಿ ಇಲ್ವಲ್ಲ, ಎಲ್ಲೋಯ್ತು ಅನ್ನೋ ಐಟಮ್ಸ್ ಗಳೆಲ್ಲ ಸಿಕ್ಕಿದ್ವು. ಅಂಡ್ ನಮ್ಗೆ ಕಾರ್ ರಿಪೇರಿ ಐಟಮ್ಸ್ ಮತ್ತೆ ನಮ್ದು ಲಾರಿ ರಿಪೇರಿ ಐಟಮ್ಸ್ ಎಲ್ಲ ಬರೀ ಸಜ್ಜೆ ಮೇಲೆ ತುಂಬ್ಕೊಂಡ್ಬಿಟ್ಟಿತ್ತು. ಅಂಡ್ ನಾನು ಸಜ್ಜೆ ಮೇಲೆ ಬ್ಯಾಗ್ಗಳಲ್ಲಿ ನನಗೆ ಬೇಡದಿರೋಂಥ ಡ್ರೆಸ್ಗಳು ಮತ್ತೆ ನನಗೆ ಯೂಸ್ ಮಾಡದೇ ಇರುವಂತಹ ಸೀರೆಗಳನ್ನೆಲ್ಲ ತುಂಬಿ ಒಂದೆರಡು ಬ್ಯಾಗಲ್ಲಿ ಎತ್ತಿಟ್ಟಿದ್ದೆ. ಅವನು ಅಷ್ಟೇ ಊರ್ ಕಡೆ ಹೋದಾಗ ತಗೊಂಡೋಗಿ, ಊರಲ್ಲಿರೋ ಮನೆ ತುಂಬಾ ದೊಡ್ಡದಾಗಿದೆಯಲ್ಲ ಅಲ್ಲಿ ಇಟ್ಕೊಂಡ್ರೆ ಸರಿಯಾಗತ್ತೆ ಅಂತ ಅನ್ಕೊಂತಾನೆ ಇರ್ತೀನಿ. ಬಟ್ ಆದ್ರೆ ಹೋಗುವಾಗೆಲ್ಲ ಮರ್ತು ಹೋಗ್ತಾ ಇರ್ತೀವಿ. ಬಟ್ ಇಷ್ಟೊಂದು ಐಟಮ್ಸ್ ನೋಡಿದ್ಮೇಲೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮರ್ತೋದ್ರೆ ಸರಿಯಾಗಲ್ಲ, ಮರ್ದಿ ತಗೊಂಡೋಗಿ ಇದನ್ನೆಲ್ಲ ಊರಲ್ಲಿ ಹಾಕ್ಬೇಕು ಅಂತ ಅನ್ನಿಸ್ತು. ನಮಗೆ ಕೆಲಸ ಮಾಡಿದ್ದು ಅಷ್ಟು ಬೋರ್ ಆಗಲಿಲ್ಲ, ಸ್ವಲ್ಪ ಸುಸ್ತಾಗ್ತಾ ಇತ್ತು, ಒಂದೇ ಸಮನೆ ಕೆಲಸ ಮಾಡ್ತಿದ್ವಲ್ಲ. ಸೊ ಹಾಗಾಗಿ ಅದು ಬಿಟ್ಟರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸ್ವಲ್ಪ ಖುಷಿಯಾಗಿ ಕೆಲಸ ಮಾಡ್ಕೊಂಡ್ವಿ. ಬಿಕಾಸ್ ಯಾಕಂದರೆ ಜಗಳ ಮಾಡಿದೆ, ನನ್ನ ಕೆಲಸ ನಂದು, ನಿನ್ನ ಕೆಲಸ ನಿಂದು ಅನ್ನೋ ಥರ ಇದ್ದರೆ ಸ್ವಲ್ಪ ಬೋರ್ ಆಗುತ್ತೆ. ಬಟ್ ನಾವು ಒಂದೊಂದು ಕೆಲಸ ಮಾಡೋಕ್ಕೂ ಬರೀ ಜಗಳನೇ ಆಡ್ತಿರ್ತೀವಿ, ಇಲ್ಲ ನಿಂದು ಇಲ್ಲ ನಂದು ಅಂತ. ನನ್ನ ಹಸ್ಬೆಂಡ್ ಅಂತೂ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ಮಲ್ಕೊಳ್ಳೋಣ ಇವಾಗ, ಸಾಕು ನಿದ್ದೆ ಬಂದ್ಬಿಡೋಣ ಇವಾಗ, ನೆಕ್ಸ್ಟ್ ನಾಳೆ ಮಾಡ್ಕೊಳ್ಳೋಣ ಅಂತ ಸಂದು ಬಿದ್ದೋಗ್ತಾ ಇದ್ರು. ಬಟ್ ಅವ್ರಿಗೆ ಇವತ್ತು ಹೊರಗಡೆ ಹೋಗಿದ್ದಂಥ ಕೆಲಸ ಸ್ವಲ್ಪ ಆಗಿಲ್ಲ. ಸೊ ಅದ್ರ ಟೆನ್ಷನ್ ಮತ್ತೆ ಅದ್ರ ಬೇಜಾರಲ್ಲಿ ಸುಮ್ಮನೆ ಮಲ್ಕೊಳಕ್ ಬಿಟ್ರೆ ಸಾಕು ನೀನು ಇವಾಗ ಅಂತ ಇದ್ರು. ಸರಿ ಆಯಿತು ಮಲ್ಕೊಳ್ಳಿ, ನಾನು ನಿಧಾನ ಕ್ಲೀನ್ ಮಾಡ್ತಾ ಇರ್ತೀನಿ ಅಂದರೆ, ಇಲ್ಲ ಬಿಡು ಇವತ್ತೊಂದು ದಿವಸ ಮಾಡಿಬಿಡ್ತೀನಿ, ನಾನು ಮಧ್ಯಾಹ್ನದ ಮೇಲೆ ಮಲ್ಕೊಳ್ಳೋಕೆ ಬಿಟ್ರೆ ಸಾಕು ಅಂತ ಮತ್ತೆ ಅವರೇ ಸ್ಟಾರ್ಟ್ ಮಾಡ್ಕೊತಾ ಇದ್ರು ಕೆಲಸನ. ಬಟ್ ನಾವು ಎಷ್ಟೇ ಜಗಳ ಮಾಡಿದ್ರು ಕಿತ್ತಾಡೋ ಲೆವೆಲ್ಗಂತೂ ಜಗಳ ಮಾಡಲ್ಲ, ಅದಂತೂ ಗೊತ್ತು. ಇನ್ನೊಂದೇನಂದ್ರೆ, ನಾವು ಈ ಮನೆಗೆ ಸ್ಟಾರ್ಟಿಂಗ್ ಬಂದಿದ್ದು ಫಸ್ಟ್ ಕೊರೋನಾ ವೇವ್ ಬಂತಲ್ಲ, ಅವಾಗ ಈ ಮನೆಗೆ ನಾವು ಹೊಸದಾಗಿ ಕಟ್ಟಿದ್ರು. ಸೊ ಈ ಮನೆಗೆ ಬಂದಿದ್ವಿ, ಅಂದರೆ ಹೊಸ ಮನೆಗೆ ಬಂದಿದ್ವಿ. ಬಟ್ ಅವಾಗ ಸ್ವಲ್ಪ ಕೊರೋನಾದಿಂದ ಎಲ್ಲ ಕೆಲಸಗಳು ಸ್ಟಾಪ್ ಆಗಿತ್ತಲ್ಲ. ಸೊ ಹಾಗಾಗಿ ಈ ಮನೆ ಕಟ್ಟುವಾಗ ಸಜ್ಜೆ ಮೇಲೆಲ್ಲ ನೀಟಾಗಿ, ಮನೆ ಕಟ್ಟೋ ಟೈಮಲ್ಲಿ ಗಾರೆ ಎಲ್ಲ ಉದುರಿಸಿರ್ತಾರಲ್ಲ, ಸೊ ಅದನ್ನೆಲ್ಲ ತೆಗ್ದೆ ಇಲ್ಲ. ಅದು ತೆಗ್ದು ಪೇಂಟ್ ಮಾಡಿದ್ರೆ ಇಷ್ಟು ಧೂಳು ಆಗ್ತಾ ಇರಲಿಲ್ಲ. ಪೊರ್ಕೆಲಿ ಗುಡಿಸ್ಕೊಂತಾ ಇದ್ರೆ ಅದು ಸಿಮೆಂಟ್ ಎಲ್ಲ ಬಿದ್ದು ಸ್ಟಕ್ ಆಗಿತ್ತಲ್ಲ, ಸೊ ಅಲ್ಲೇ ಕಸ ಎಲ್ಲ ಉಳ್ಕೊಂತಾ ಇದೆ. ಹಾಗಾಗಿ ನಾವು ಡಸ್ಟ್ ಕ್ಲೀನ್ ಮಾಡೋದು ಬಂದು ಇರುತ್ತಲ್ಲ, ಫ್ಯಾನ್ ಡಸ್ಟ್, ಸೊ ಅದರಲ್ಲಿ ಎಲ್ಲ ನೀಟಾಗಿ ತಕ್ಕೊಂಡ್ವಿ. ಬಟ್ ಆದ್ರೂ ಕೂಡ ಅದು ಅಷ್ಟು ಕ್ಲೀನಾಗಿ ಹೋಗಲಿಲ್ಲ. ಸೊ ಹಾಗಾಗಿ ನೀರು ಬಟ್ಟೆ ಮಾಡಿಕೊಂಡು ಮೇಲೆಲ್ಲ ನೀಟಾಗಿ ಒರೆಸ್ಕೊಂಡ್ವಿ. ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನಾನು ಹತ್ತಿ ನೋಡಿದಾಗ, ಸರಿ ಇಷ್ಟಿದ್ರೆ ಸಾಕು ಬಿಡು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಕೈ ಬಿಟ್ವಿ ಅದನ್ನ. ಅವರು ಸಜ್ಜೆ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡೋ ಅಷ್ಟರಲ್ಲಿ ಸಖತ್ತು ಧೂಳಾಗ್ಬಿಟ್ಟಿತ್ತು ಬ್ಯಾಗ್ಗಳೆಲ್ಲ ಅಲ್ಲಿ ಇಟ್ಟಿದ್ರಿಂದ. ಸೊ ಹಾಗಾಗಿ ನಾನು ಬ್ಯಾಗ್ದೆಲ್ಲ ಧೂಳು ಹೊಡ್ಕೊಳ್ಳೋಣ ಅಂತ ಧೂಳೆಲ್ಲ ತೆಗಿತಾ ಇದ್ದೆ. ನಾನು ಈ ಹಿಂದೆನೂ ಬ್ಯಾಗ್ಗಳೆಲ್ಲ ಇಟ್ಬೇಕಾದ್ರೆ ಅದ್ರ ಮೇಲೆ ನೀಟಾಗಿ ಒಂದು ಕಾಟನ್ ಬಟ್ಟೆ ಎಲ್ಲ ಹಾಕಿ ಮುಚ್ಚಿಟ್ಟಿದೆ. ಬಟ್ ಅರ್ಜೆನ್ಸಿಯಲ್ಲಿ ತೆಗೆದು ಮತ್ತೆ ಮೇಲೆ ಇಡಬೇಕಾದ್ರೆ ಆ ಬಟ್ಟೆನೆಲ್ಲ ನಾವು ಹಿಂದೆ ಬಿಸಾಕ್ಬಿಟ್ಟಿದೀವಿ. ಸೊ ಹಾಗಾಗಿ ಬ್ಯಾಗ್ಗಳೆಲ್ಲ ತುಂಬಾ ಧೂಳಾಗ್ಬಿಟ್ಟಿತ್ತು. ಸೊ ಈ ಸಲ ಹಾಗಾಗಬಾರ್ದು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಲಾರಿ ಇತ್ತಲ್ಲ, ಸೊ ಅದ್ರದ್ದು ಒಂದು ಕವರ್ ಇತ್ತು. ಸೀಟ್ ಮೇಲೆ ಹಾಕೊಳ್ಳುವಂತ ಕವರ್ನ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಬ್ಯಾಗ್ಗಳೆಲ್ಲ ಇಡ್ತೀನಿ. ಸೊ ಇವಾಗ ಜಾಸ್ತಿ ಧೂಳಾಗಲ್ಲ ಅಂದ್ಬಿಟ್ಟು ಅದೊಂದು ಪ್ಲಾನ್ ಮಾಡಿ ಹಾಕಿ ಇಟ್ಕೊಡ್ತಾ ಇದ್ದಾರೆ. ಆಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ರೂಮ್ ಎಲ್ಲ ಕ್ಲೀನ್ ಮಾಡಕ್ ಬಂದಾಗ ಸಜ್ಜೆ ತುಂಬಾ ಮೆಸ್ಸಿ ತರ ಆಗ್ತಿತ್ತು. ಬಟ್ ಲಾಸ್ಟ್ ಎಂಡಿಂಗ್ ಅಲ್ಲಿ ಇದನ್ನೆಲ್ಲ ನೀಟಾಗಿ ಜೋಡಿಸಿದ್ಮೇಲೆ ಸಜ್ಜೆ ಮೇಲೆ ಇನ್ನ ಫುಲ್ ಜಾಗ ಉಳ್ಕೊಂತು. ಅಂಡ್ ಇದ್ರಲ್ಲಿ ಇನ್ನೊಂದೇನಂದ್ರೆ, ಜಾಸ್ತಿ ಜಾಗ ಇಡ್ಸೋಂತ ಮೆಟೀರಿಯಲ್ ಏನಪ್ಪಾ ಅಂತ ಅಂದ್ರೆ, ನನ್ನ ಹಸ್ಬೆಂಡ್ದು ಕಾರ್ದು ಸಬ್ವೂಫರ್ ಇರುತ್ತಲ್ಲ, ಸೊ ಅದಿತ್ತು. ಅದನ್ನ ಒಂದ್ ಡಿಕ್ಕಿ ತುಂಬಾ ಆಗೋ ಅಷ್ಟು ದೊಡ್ಡದು ತಗೊಂಡ್ಬಿಟ್ಟಿದ್ರು ಬುಕ್ ಮಾಡಿ ಆನ್ಲೈನ್ ಅಲ್ಲಿ. ಆದ್ರೆ ಕಾರ್ನ ಇತ್ತೀಚೆಗೆ ಒಬ್ರು ಡ್ರೈವರ್ಗೆ ಲೀಸು ಕೊಟ್ವಲ್ಲ, ಸೊ ಹಂಗಾಗಿ ಅದನ್ನು ಕೊಟ್ಬಿಟ್ರೆ ನೀಟಾಗಿ ಮೇಂಟೈನ್ ಮಾಡಕ್ ಬರ್ದೆ ಹಾಳು ಮಾಡ್ಬಿಡ್ತಾರೆ ಅಂತ ಅದನ್ನ ಎತ್ತಿ ಬಿಚ್ಚಿಟ್ಟಿದ್ರು. ಬಟ್ ಅದು ಕೆಳಗಡೆನೆ ಇತ್ತು. ಇವತ್ತು ಅದನ್ನ ತೆಗೆದು ಅದ್ರ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡೋಣ ಅಂತ ಅದನ್ನು ಕ್ಲೋಸ್ ಮಾಡಿ ನೀಟಾಗಿ ಎತ್ತಿಡ್ತಾ ಇದೀವಿ. ಅದು ನೋಡೋದಕ್ಕೆ ಸ್ವಲ್ಪ ದಪ್ಪ ಕಾಣಿಸುತ್ತೆ ಅಷ್ಟೇ, ಬಟ್ ಅದನ್ನ ಎತ್ತೋದಕ್ಕೆ ಅಷ್ಟೊಂದೇನು ವೇಟ್ ಇಲ್ಲ. ಸೊ ಆರಾಮಾಗಿ ಎತ್ತಿ ಮೇಲೆ ಇಟ್ಕೊಬೋದು ಅದನ್ನ ಅಷ್ಟೇ. ಒಂದು ಕೆಲಸ ಮಾಡೋದು ಮತ್ತೆ ತಟ್ಟಂತ ಬಿದ್ದೋಗೋದು ನನಗೆ ಆಗ್ತಿಲ್ಲ, ನಾನು ಮಲ್ಕೊತೀನಿ ನಿದ್ದೆ ಮಾಡ್ತೀನಿ ಅಂತ. ಸೊ ನಾನು ಚಿಕ್ಕ ಪುಟ್ಟದೇನಿದೆ ಅದನ್ನೆಲ್ಲ ಫಸ್ಟ್ ತೆಗೆದಿಟ್ಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದೆಲ್ಲ ನಾನು ನೋಡ್ಕೊತಾ ಇದ್ದೆ. ಅಂಡ್ ಬೇಕಾಗಿರೋದನ್ನ ಮಾತ್ರ ಎತ್ತಿಟ್ಕೊಳ್ಳೋಣ, ಬೇಡದೇ ಇರೋದನ್ನ ನಮ್ದು ಗೀಸರ್ದು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಲ್ಲಿ ಹಾಕ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ಅದನ್ನ ವೇಸ್ಟ್ ಗುಜ್ಜಿಗೆ ಕೊಟ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲಾನು ಇಲ್ಲಿ ಕೆಳಗಡೆ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಏನಂದ್ರೆ ವರ್ಷಕ್ಕೆ ಒಂದ್ಸತಿನಾದ್ರೂ ನೀಟಾಗಿ ನಾವು ಮನೆನ ಡೀಪ್ ಕ್ಲೀನ್ ಮಾಡ್ಕೊಂಡ್ರೆ ಇಷ್ಟೊಂದು ವೇಸ್ಟೇಜು, ಕಸ ಮತ್ತೆ ಧೂಳೆಲ್ಲ ಸಿಗೋದಿಲ್ಲ. ಒಂದ್ ವರ್ಷದ ಮೇಲಾಯ್ತು ಅಂತಂದ್ರೆ ಧೂಳು ಹೊಡಿಯೋದಕ್ಕಾಗ್ಲಿ ಮತ್ತೆ ಮನೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗ್ಲಿ ತುಂಬಾ ಟೈಮ್ ಹಿಡಿಯುತ್ತೆ, ಮತ್ತೆ ತುಂಬಾ ಕೆಲ್ಸನೂ ಆಗೋಗ್ಬಿಡತ್ತೆ. ನಾವು ವಿಡಿಯೋದಲ್ಲಿ ತೋರಿಸ್ತಿರೋ ತರ ಕೆಲಸಗಳನ್ನ ಮಾಡ್ತಿದ್ರು. ಬಟ್ ನನ್ನ ವಿಡಿಯೋನ ಫಾಸ್ಟ್ ಮೋಷನ್ ಅಲ್ಲಿ ಹಾಕಿದ್ದೀನಿ ಅಷ್ಟೇ, ತುಂಬಾ ಟೈಮ್ ಆಗೋಗಿತ್ತು. ಆಲ್ರೆಡಿ ಪಿಕ್ಕುಮ್ಮ ಸ್ಕೂಲಿಂದ ಬರೋ ಟೈಮೇ ಆಗ್ತಾ ಇತ್ತು. ಅವಳು ಬಂದ್ರೆ ಏನಿಲ್ಲ, ನನಗೆ ಇದು ಬೇಕು ಅದು ಬೇಕು ಎಲ್ಲ ಬೇಕು, ನನ್ನ ಆಟ ಸಾಮಾನು ಬೇಕು ಅಂತ ಎಲ್ಲ ಒಂದೊಂದೇ ಅದು ಬೇಡದಿರೋ ಗುಜ್ಜೆ ಐಟಮ್ಸ್ ಅಂತ ಎತ್ತಿಡ್ತಿದ್ದೀನಲ್ಲ, ಅದು ಕೂಡ ಬಿಡಲ್ಲ, ಎಲ್ಲ ತೆಗ್ದಿಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಸೊ ಅವಳು ಬರೋಕ್ಕೂ ಮುಂಚೆ ನಾವು ಫಸ್ಟ್ ಇದನ್ನೆಲ್ಲ ತೆಗ್ದು ಕಾಣ್ದಿರೋ ತರ ಮುಚ್ಚಿಡ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ.
ಸೊ ಫೈನಲಿ ಯಾವ್ದ್ಯಾವ್ದೆಲ್ಲ ಮೇಲಿಡಬೇಕು ಅದನ್ನೆಲ್ಲ ಇಟ್ಟಿದ್ದು ಮುಗೀತು. ನಾನು ಲಾಸ್ಟ್ ಟೈಮ್ ತರಾನೇ ಇವಾಗ್ಲೂ ಕೂಡ ನಾನು ಬೆಡ್ ಮೇಲೆ ಹಾಕುವಂತ ಒಂದು ಬೆಡ್ ಕವರ್ನ ತಗೊಂಡು ನೀಟಾಗಿ ಕವರ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಈ ತರ ಕವರ್ ಮಾಡಿದ್ರೆ ಅದು ಜಾಸ್ತಿ ಧೂಳಾಗಲ್ಲ. ಮೇಲೇನೆಲ್ಲ ಇಟ್ಟಿರ್ತೀವಲ್ಲ ಅದು ಕವರ್ ಮಾತ್ರ ಧೂಳಾಗಿರುತ್ತೆ. ಅದನ್ನ ನಾವು ಬೇಕಾದ್ರೆ ಮಂತ್ಲಿ ಒನ್ಸ್ ಇಲ್ಲ 2 ತಿಂಗಳು 3 ತಿಂಗಳಿಗೆ ಒಂದ್ಸತಿನಾದ್ರೂ ತೊಳ್ಕೊಬಹುದು. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಮನೆ ಆಪೋಸಿಟಲ್ಲಿ ಮನೆ ಕಟ್ತಾ ಇರೋದ್ರಿಂದ ಸಖತ್ತು ಧೂಳು ಬರ್ತಾ ಇದೆ. ಹಿಂಗೆ ಕ್ಲೀನ್ ಮಾಡಿ ಮತ್ತೆ ಹಬ್ಬದಷ್ಟರಲ್ಲಿ ಗಲೀಜಾಗ್ಬಿಟ್ರೆ ಕಷ್ಟ ಅಂತ ನಾನೆಲ್ಲನೂ ನೀಟಾಗಿ ಕ್ಲೋಸ್ ಮಾಡಿ ಇಡೋಣ ಅಂದ್ಬಿಟ್ಟು ಈ ಥರ ಎಲ್ಲ ಐಡಿಯಾ ಮಾಡ್ಕೊಂಡಿರೋದು. ಏನಪ್ಪಾ ಅಂತಂದ್ರೆ ನಮ್ಮ ಮನೇಲಿ ಒಂದೇ ಬೆಡ್ ಕವರು 2 ಇತ್ತಲ್ಲ, ಸೊ ಒಂದೇ ಡಿಸೈನ್ದು. ಸೊ ಹಾಗಾಗಿ ಅದು 2 ಹಾಕಿದ್ರೆ ಒಂದೇ ರೀತಿ ನೀಟಾಗಿ ಕಾಣುತ್ತೆ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದೀವಿ. ಬಟ್ ಮಂಚದ ಮೇಲೆ ಹತ್ತಿದ್ರು ಕೂಡ ಸ್ವಲ್ಪ ಸಜ್ಜೆ ಹೈಟ್ ಇದೆ, ಸೊ ಸಿಗ್ತಾ ಇರಲಿಲ್ಲ. ಸೊ ಅದನ್ನ ನೀಟಾಗಿ ಕವರ್ ಮಾಡೋ ಅಷ್ಟರಲ್ಲೆಲ್ಲ ಕೈ ನೋವು ಬಂತು. ವಿಡಿಯೋದಲ್ಲಿ ಕಾಣಿಸೋಷ್ಟು ಸುಲಭ ಅಲ್ಲ ಮನೆ ಕ್ಲೀನಿಂಗ್ ಕೆಲಸ. ಸೊ ಅದನ್ನ ಮಾಡಿದಾಗ ಗೊತ್ತಾಗುತ್ತೆ ಸ್ವಲ್ಪ ಎಷ್ಟು ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಇನ್ನು ಮೇಲ್ಗಡೆ ಸಜ್ಜೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿತಲ್ಲ, ಇನ್ನೇನಿದ್ರು ಮಂಚದ ಸಂದಿ ಇರೋಂಥ ಎಲ್ಲ ನಾವೇನೇನು ಇಟ್ಕೊಂಡಿದ್ದೀನಿ ಸ್ಟೋರೇಜ್ ಆಗಿರ್ಬೋದು, ಬೇಡದೇ ಇರೋದೆಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ತೆಗಿಬೇಕಿತ್ತು. ಸೊ ಫಸ್ಟು ಪೆಕ್ಕುಮ ಡೈಲಿ ಯೂಸ್ ಮಾಡೋವಂಥ ಬಟ್ಟೆ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಮತ್ತೆ ನಮ್ದು ಹೋಟೆಲ್ ಐಟಮ್ಸ್ ಏನೇನೆಲ್ಲ ಎಕ್ಸ್ಟ್ರಾ ಉಳಿದಿತ್ತಲ್ಲ ಅದನ್ನೆಲ್ಲ ನಾನು ಮಂಚದ ಲಾಸ್ಟ್ಗೆ ಎಂಡಿಂಗಲ್ಲಿ ಹಾಕಿ ಎತ್ತಿಟ್ಟಿದ್ದೆ. 1-2 ಟಬ್ಗೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದೆ. ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತೆಗೆದು ಎಲ್ಲಾನು ಈಚೆ ಬಿಸಾಕಿ ಮತ್ತೆ ಕಸ ಎಲ್ಲ ಗುಡ್ಸಿ ಮಾಪಲ್ಲಿ ನೀರು ಸರ್ಫು ಎಲ್ಲ ಹಾಕೊಂಡ್ಬಂದು ಒಂದ್ಸತಿ ಒರೆಸಿ ಅದು ಡ್ರೈ ಆಗೋ ಅಷ್ಟರಲ್ಲಿ ನಂದು ಬ್ಯಾಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇಲ್ಲ, ಒಂದು 5-6 ಬ್ಯಾಗ್ಸ್ ಇದೆ ಅಷ್ಟೇನೆ. ಅಷ್ಟನ್ನಾದ್ರೂ ನೀಟಾಗಿ ಒರೆಸಿ ಆ ಟಬ್ಬಲ್ಲಿ ಎತ್ತಿಟ್ಕೊಂಡ್ರೆ ಧೂಳಾಗದಿರೋ ತರ ಇರುತ್ತೆ ಅಂದ್ಬಿಟ್ಟು ಆ ಟಬ್ನ ನನ್ನ ಬ್ಯಾಗ್ಸ್ನ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡೆ. ನೆಕ್ಸ್ಟ್ ಆಸ್ ಯೂಶುವಲ್ ನಮ್ದು ಅಂಗಡಿ ಐಟಮ್ಸ್ಗಳು ಸ್ವಲ್ಪ ಎಕ್ಸ್ಟ್ರಾ ಉಳಿದ್ಬಿಟ್ಟಿತ್ತು, ಅದನ್ನು ಕೂಡ ಮನೇಲೆ ತಂದಿಟ್ಟಿದ್ವಿ. ಬಟ್ ಈ ಟೈಮ್ ಅದನ್ನೆಲ್ಲ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಎಕ್ಸ್ಟ್ರಾ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಅಂಗಡಿಗೆ ರಿಟರ್ನ್ ಮಾಡ್ಬೇಡ ಅಂದ್ಬಿಟ್ಟು ಅದನ್ನೆಲ್ಲ ಅಂಗಡಿಗೆ ಹಾಕೊಡಕ್ಕೆ ಸಪ್ರೇಟ್ ಆಗಿ ಎತ್ತಿಟ್ಕೊಂಡ್ವಿ. ನಾನು ಹಿಂಗೆ ತುಂಬಾ ಪಾರ್ಸಲ್ ಅಥವಾ ಬುಕ್ ಮಾಡಿದ್ದೆಲ್ಲ ತಗೊಬಂದಿದ್ದು ಕಾಟನ್ ಥ್ರೆಡ್ಗಳು ಕವರ್ಗಳನ್ನೆಲ್ಲ ಎಂತಕ್ಕಾದ್ರೂ ರೀಯೂಸ್ ಮಾಡ್ಕೊಳ್ಳೋಣ ಅಂತ ಹಂಗೆ ಇಟ್ಟಿದೆ. ಬಟ್ ಅದನ್ನ ಎಂದಕ್ಕೂ ರೀಯೂಸ್ ಮಾಡ್ಕೊಳ್ದೇನೆ ಅವೇ ಮನೆ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಇವಾಗ ನಾನು ತೆಗ್ದು ಈಚೆ ಹಾಕೋಣ ಅಂತ ತೆಗ್ದು ಈಚೆ ಹಾಕಿ ಬರೋ ಅಷ್ಟರಲ್ಲಿ ಇವರು ಮಂಚ ಸಂದಿ ಏನೇನಿದೆ ಅದನ್ನೆಲ್ಲ ತೆಗ್ದು ಈಚೆ ಹಾಕಿದ್ರು. ಸೊ ನೋಡಿ ಎಷ್ಟು ಇದೆ ಮಂಚದ ಕೆಳಗಡೆ ಅಂದರೆ ಊರಿಂದ ತಗೊಂಬಂದು ತೆಂಗಿನಕಾಯಿ ಇರ್ಬೋದು, ಮತ್ತೆ ಮಂಚದ ಸಂದಿ ತುಂಬ ಜಾಸ್ತಿ ಇರೋದೇನೆ ಕಾರ್ ಐಟಮ್ಸ್ಗಳು. ಆ ಕಾರು ಸ್ಕ್ರೂ ಅಂತೆ, ಕಾರು ಟೈಟ್ ಮಾಡೋದಂತೆ, ಏನೇನೋ ಹೇಳ್ತಾ ಇದ್ರು, ಪಾಲಿಶ್ ಮಾಡೋದೆಲ್ಲ ಎಲ್ಲನೂ ಒಂದು 3-4 ಬ್ಯಾಗಲ್ಲಿ ತುಂಬಿಟ್ಟಿದ್ದಾರೆ. ಅದೆಲ್ಲ ವೇಸ್ಟು. ಆ್ಯಕ್ಚುಲಿ ಅದನ್ನ ಇಟ್ಕೊಳ್ಳೋಂಥ ನೆಸೆಸಿಟಿನೇ ಇಲ್ಲ. ಅದನ್ನು ತಗೊಂಬಂದು ಏನು ಬಿಸಾಕ್ತಾ ಎಲ್ಲ ಇಟ್ಕೊತಾರೆ. ಒಳ್ಳೆ ಗುಜ್ರಿ ಅವ್ರ ಥರ ಆಗಿದೆ ಮನೆ ತೆಗಿ ಅಂತ ಅಂದ್ಬಿಟ್ಟು ಎಲ್ಲ ತಗ್ಸಿ ಬಿಸಾಕ್ತಿದ್ದೀನಿ. ಅಂಡ್ ನಮ್ಮನೆ ಮಂಚದ ಕೆಳಗಡೆ ಇನ್ನೂ ಒಂದು ಸಪ್ರೇಟ್ ಹಾಸಿಗೆ ಇದೆ. ಅದು ಯಾರಾದರೂ ಬಂದಾಗ ನಮ್ಮ ಮನೆಗೆ ರಿಲೇಟಿವ್ಸ್ ಏನಾದರೂ ಬಂದಾಗ ಅದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಕೂಡ ಅಲ್ಲೇ ಇಟ್ಕೊಂಡಿದೀವಿ. ನಮ್ಮ ಮನೆಯಲ್ಲಿ ನಾವು ಇವಾಗ ಯೂಸ್ ಮಾಡ್ತಿರೋಂಥ ಕಾಟ್ ಬಂದ್ಬಿಟ್ಟು 5x6. ಅದು ಮಂಚದ ಕೆಳಗಡೆ ಇರೋಂತಹ ಹಾಸಿಗೆ ಬಂದ್ಬಿಟ್ಟು 4x6 ಇದೆ. ಸೊ ಇದಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ನಾವು ಬೇರೆ ಹೊಸ ಹಾಸಿಗೆನ ಹೊಲ್ಸ್ಕೊಂಡವಲ್ಲ, ಸೊ ಅದನ್ನ ಅಲ್ಲೇ ಕೆಳಗಡೆ ಫೋಲ್ಡ್ ಮಾಡಿ ಇಟ್ಕೊಂಡಿದೀವಿ. ಎಷ್ಟೇ ಫಾಸ್ಟ್ ಆಗಿ ಅವಳು ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಇಲ್ಲಿಂದ ಯಾವ್ದೋ ತೆಗಿಯಕ್ ಬಿಡಲ್ಲ ಅಂತ ಅನ್ಕೊಂಡು ಫಾಸ್ಟ್ ಕ್ಲೀನ್ ಮಾಡ್ಕೊಂತಾ ಇದ್ವಿ. ಆಕ್ಚುಲಿ ಟೈಮ್ ಆಗಿದೆ ಗೊತ್ತಾಗಿಲ್ಲ, ಅದ್ರಷ್ಟರಲ್ಲಿ ನೋಡ್ಬಿಟ್ರೆ ಅವಳು ಗೇಟ್ ತಕೊಂಡ್ ಬರ್ತಾ ಇದ್ಲು. ನಾವೇ ರೆಡಿ ಮಾಡಿತ್ತು. ಕ್ಲೀನ್ ಮಾಡ್ತಿರೋದು ರೂಮು, ಬಂಗಾರ ಇರ್ತಾನೆ ಧೂಳಾಗುತ್ತೆ ಅಂತ. ಬಾ 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 ಸಾಕ್ಸ್ ಬಿಚ್ಚಿ ಕೈಕಾಲು ತೊಳಿ ಬಾ, ಜರ್ಕಿನೂ ಬಿಚ್ಚಿಬಿಡು. ಅಷ್ಟೇ, ಅವಳು ಸಾಕ್ಸು ಬಿಚ್ಚಲಿಲ್ಲ, ಯೂನಿಫಾರ್ಮು ರಿಮೂವ್ ಮಾಡಲಿಲ್ಲ, ಏನಿಲ್ಲ. ಬೈದು ಸಾಕ್ಸ್ ಮಾತ್ರ ಬಿಚ್ಚಿಸ್ತೆ. ಎಲ್ಲ ಕೊಳೆ ಆಗುತ್ತೆ ತೆಗಿ ಫಸ್ಟು ಅಂತ ಇನ್ನು ಸ್ಟಾರ್ಟ್ ಮಾಡ್ಕೊಂಡ್ಲು. ನಂದು ಅದು ಎಸ್ತಿದ್ದೀರಾ ಇದು ಎಸ್ತಿದ್ದೀರಾ ಅದೆಲ್ಲ ಯಾಕೆ ಬಿಸಾಕ್ತಿದ್ದೀರಾ ಅಂತ. ಇಲ್ಲಿ ನೋಡಿ ಕೆಲಸ ಮಾಡಿ ಅಂತ ಅಂದರೆ ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂದರೆ ಅದು ಏಪ್ರೋನ್ ಇರುತ್ತಲ್ಲ ಅದನ್ನು ಕಟ್ತಿದ್ದಾರೆ. ಅದನ್ನು ಕಟ್ಕೊಂಡ್ರೆ ಸೇಫ್ಟಿ ಇರುತ್ತಂತೆ, ಮಗಿಗೆ ಧೂಳು ಹೋಗಲ್ಲ, ಡಸ್ಟ್ ಎಲ್ಲ ಹೋಗಲ್ಲ. ಹೊಟ್ಟೆ ಮೇಲೆ ಹಾಸಿ ಡಸ್ಟ್ ಹೋಗುತ್ತೆ, ಕಟ್ಕೊ ನೀನು ಅಂತ. ಹೊಟ್ಟೆ ಒಳಗಡೆ ಇರೋ ಮಗುಗೆ ಹೊಟ್ಟೆ ಮೇಲಿಂದ ಧೂಳು ಹೆಂಗೆ ಹೋಗುತ್ತೆ ಅಂತ ನಾನು ನಗಾಡ್ಕೊಂಡು ಬಿಚ್ಚಿ ಬಿಸಾಕ್ತೆ. ಇನ್ನು ನನ್ನ ಮಗಳು ಬಂದಮೇಲೆ ಕೆಲಸ ಅಷ್ಟೇ ಗೋವಿಂದ, ಏನು ಉಳಿಯಲ್ಲ. ಈಚೆ ಹೋಗು ಅಂದರೆ ಹೋಗ್ತಲ್ಲ, ಬರೀ ತರಲೆ ಮಾಡ್ತಾ ಇದ್ದಾಳೆ. ಅದನ್ನೆಲ್ಲ ಆ ಬೆಡ್ ಮೇಲೆ ಇದ್ದಿದ್ದು ಕವರ್ ಮೊದಲೇ ಡಸ್ಟ್ ಆಗಿತ್ತು, ಅದನ್ನು ಮೈ ಮೇಲೆಲ್ಲ ಹಾಕೊಂಡು ದೆವ್ವ ಥರ ಡ್ರಾಮಾ ಮಾಡಿಕೊಂಡು ಕೆಲಸ 1 ಅವರ್ ಆಗೋ ಕೆಲಸನ ಅವಳು ಇಡೀ ದಿನ ಮಾಡಬೇಕು. ಅಂದರೆ ಒಂದು 10 ನಿಮಿಷ ಕೆಲಸ ಮುಗ್ದೋಗ್ತಿತ್ತು ಅವಳು ಬಂದಿಲ್ಲ ಅಂದಿದ್ರೆ. ಬಟ್ ಇವಾಗ ಅದು 1 ಅವರ್ 1.5 ಅವರ್ ಆಗೋಯ್ತು. ಬಟ್ ಹೇಳ್ಬೇಕಂದ್ರೆ ಪಾಪ ಸ್ವಲ್ಪ ಹೆಲ್ಪು ಮಾಡಿಕೊಡ್ಲು. ಯಾವುದೆಲ್ಲ ಬೇಡ ತಗೊಂಡೋಗಿ ಈಚೆ ಹಾಕು ಅಂದರೆ ಈಚೆ ಹಾಕ್ತಿದ್ಲು. ಇವಾಗ ನೋಡಿ ಹಾಸಿಗೆ ಚೆನ್ನಾಗಿ ಬಡಿಬೇಕು, ಧೂಳಾಗಿದೆ ಅಂದಿದ್ದಕ್ಕೆ ನಾನು ಬಡಿತೀನಿ ಅಂತ ಇಸ್ಕೊಂಡು ಆ ಕೋಲಲ್ಲಿ ಬಟ್ಕೊಂಡು ಅದ್ರ ಮೇಲೆ ಎತ್ತಿ ಎಲ್ಲ ಒದ್ದಾಡ್ತಾ ಇದ್ದಾಳೆ.
ಆ ಮಂಚದ ಮೇಲೆ ಇರೋಂಥ ಹಾಸಿಗೆನ ಉಲ್ಟಾ ಹಾಕ್ಬೇಕಿತ್ತು. ನಮ್ಮ ಮನೆಯವ್ರು ಒಬ್ಬರೇ ಹಾಕ್ತಿದ್ದಾರೆ, ನಾನು ಹಾಕ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅದನ್ನು ಅಳ್ಳಾಡ್ಸೋಕ್ಕೂ ಆಗಲ್ಲ ಬಿಡಿ ನಿಮ್ಮಿಬ್ರು ಕೈಲಿನೂ ಅಂದ್ಬಿಟ್ಟು ಒಬ್ಬರೇ ಹಾಕಿದ್ರು. ಬಟ್ ಉಲ್ಟಾ ಹಾಕಿದ್ರೆ ಹಾಸಿಗೆ ತುಂಬ ದೊಡ್ಡದಾಗುತ್ತೆ ಮಂಚದಕ್ಕಿಂತ. ನಾರ್ಮಲ್ ಹೆಂಗಿರುತ್ತೆ ಹಾಗೆ ಬಿಟ್ಟರೆ ಫುಲ್ಲು ಡೌನ್ಗೆ ಹೋದಂಗೆ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ. ಸೊ ನಾವು ಮಲ್ಕೊಳ್ಳುವಂಥ ಹಾಸಿಗೆನ ಮಂತ್ಲಿ ಒನ್ಸಾದರೂ ಕೂಡ ಈ ಥರ ಬಡ್ದು ನೀಟಾಗಿ ಡಸ್ಟ್ ಎಲ್ಲ ತೆಗೆದು ನಾವು ಉಲ್ಟಾ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಸಿಗೆಗಳು ಕೂಡ. ಇಲ್ಲ ಅಂತಂದರೆ ಒಂದೇ ಸೈಡ್ ಮಲಗೋದ್ರಿಂದ ಅದು ತುಂಬ ಡೌನ್ಗೆ ಹೋಗಿ ಒಂಥರ ಹತ್ತಿ ಹಾಸಿಗೆ ಅಲ್ವಾ, ಸೊ ಅದೆಲ್ಲ ಒಳಗಡೆನೇ ಇಟ್ಕೊಂಡಂಗೆ ಆಗಿರುತ್ತೆ. ಸೊ ಫೈನಲಿ ಎಲ್ಲ ಮುಗೀತು. ಒಂದೆರಡು ಸತಿ ನೆಲನ ನೀಟಾಗಿ ಸೋಪ್ ವಾಟರ್ ಹಾಕಿ ಒರೆಸ್ಕೊಳ್ಳೋಣ ಅಂತ ನಾನು ಮಾಪ್ ಮಾಡ್ತಾ ಇದ್ದೀನಿ. ಇನ್ನು ಆಫ್ಟರ್ ಮಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಬೆಡ್ ಕವರ್ ಹಾಸ್ಬೇಕಿತ್ತು. ಇದನ್ನ ನಾನು ಮೀಶೋದಲ್ಲಿ ತರಿಸಿದೆ, ನನ್ನ ಮಗಳಿಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು. ಯೂನಿಕಾರ್ನ್ ಬೆಡ್ ಕವರು ವಿತ್ 2 ಪಿಲ್ಲೋಸ್ ಮತ್ತೆ 2 ಪಿಲ್ಲೋ ಕವರ್ ಜೊತೆ ಬರುತ್ತೆ. ತುಂಬ ಚೆನ್ನಾಗಿದೆ ಸೆಟ್ಟು. ಸೊ ಅದು ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಇವತ್ತೆಂಗೋ ನೀಟಾಗಿ ಕ್ಲೀನ್ ಮಾಡಿದ್ದೀನಲ್ಲ, ಸೊ ಇದನ್ನೇ ಹಾಕೋಣ ಅಂತ ಹಾಕ್ತಾ ಇದ್ದೆ. ಇದರಲ್ಲೆಲ್ಲ ಅವಳಿಗೆ ಇಷ್ಟ ಆಗುವಂಥ ವಿಷಯದಲ್ಲೆಲ್ಲ ನನ್ನ ಮಗಳು ತುಂಬ ಹೆಲ್ಪ್ ಮಾಡ್ತಾಳೆ. ಸೊ ಅದು ನನಗೆ ಖುಷಿ ಇದೆ. ನಾನು ಹಾಸಿಗೆನ ಹಾಕೋ ಅಷ್ಟರಲ್ಲಿ ತಲೆದಿಂಬೆಲ್ಲ ಈಚೆ ಹಾಕ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಎತ್ಕೊಂಬಂದು ಕೊಡ್ತಾ ಇದ್ಲು. ನಾನು ಹೇಳೋಕ್ಕೂ ಮುಂಚೆನೆ, ಬಿಡಿ ನಾನು ಹಾಕ್ತೀನಿ, ನೀವು ಬೆಳಗ್ಗೆಯಿಂದ ಮಾಡ್ತಿದ್ದೀರಾ ಮಧ್ಯಾಹ್ನದಿಂದ ಮಾಡ್ತಿದ್ದೀರಾ, ನಾನು ಸ್ಕೂಲಲ್ಲಿ ಕೂತ್ಬಿಟ್ಟು ಬಂದಿದ್ದೀನಿ ಅಷ್ಟೇ ತಾನೇ, ಬಿಡಿ ಮಮ್ಮಿ ನಾನು ಮಾಡ್ತೀನಿ ಅಂತ. ಅದೆಲ್ಲ ಸುಮ್ಮನೆ ಡವ್ವು, ಅದ್ರ ಮೇಲೆಲ್ಲ ಹತ್ತಿ ಎಲ್ಲ ಕುಣಿಬೇಕಾಗಿತ್ತು ಅವಳು ಅವಾಗ. ಸೊ ಬಟ್ ಆದರೂ ಕೂಡ ಹೆಲ್ಪ್ ಮಾಡಿಕೊಟ್ಲು ನನಗೆ ಜಾಸ್ತಿನೇ. ಬೆಳಗ್ಗೆಯಿಂದ ವಿಡಿಯೋದಲ್ಲಿ ನೋಡಿದಷ್ಟು ಈಸಿ ಅನ್ಸಲ್ಲ ಅಂತ ಹೇಳಿದ್ನಲ್ಲ ಕೆಲಸ. ಸೊ ಹಂಗೆ ಇದ್ದಿದ್ದು ರೂಮು ಇಷ್ಟು ಡಸ್ಟ್ ಎಲ್ಲ ತೆಗೆದು ನೀಟಾಗಿ ಈ ಪೊಸಿಷನ್ಗೆ ತರಬೇಕು ಅಂದರೆ ಸಖತ್ತು ಕಷ್ಟ ಆಗುತ್ತೆ. ಬಟ್ ಅದೇ ನಾನು ಹೇಳ್ದಂಗೆ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕಷ್ಟ ಬೀಳಲ್ಲ ಮತ್ತು ಅಷ್ಟು ಕೆಲಸನೂ ಹಿಡಿಯಲ್ಲ ಅಂತ ಅನಿಸುತ್ತೆ. ಸೊ ಫೈನಲಿ ನಮ್ಮ ರೂಮ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಫ್ ಎನಿ ಚೇಂಜಸ್ ಏನಾದರೂ ಮಾಡಬೇಕಿತ್ತು ಅನ್ನೋದಾಗಿದ್ರೆ ಅದು ಕೂಡ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆ ಆಪೋಸಿಟಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಈಚೆಲ್ಲ ಸ್ವಲ್ಪ ಗಿಡಗಳು ಇಟ್ಕೊಂಡಿದ್ದೆ. ಡೈಲಿ ಮಣ್ಣು ಸಿಮೆಂಟು ಧೂಳು ಎಲ್ಲ ಹಾರಿ ಗಿಡದ ಮೇಲೆ ಕೂತ್ಕೊಂಡು ಗಿಡನೂ ಕೂಡ ಅದು ಪರ್ಬಾಲ ಆಗ್ತಾ ಇರಲಿಲ್ಲ. ಮತ್ತು ಎಲ್ಲ ಡಸ್ಟು ತುಂಬ್ಕೊಂಡ್ಬಿಟ್ಟಿತ್ತು. ಆ ದೊಡ್ಡ ಪತ್ರೆ ಗಿಡದ ಮೇಲಂತೂ ತುಂಬ ಡಸ್ಟ್ ಕೂತಿತ್ತು. ಸೊ ಹಾಗಾಗಿ ಗಿಡನ ತಗೊಂಡೋಗಿ ಈಚೆ ಇಡಿ, ಹಂಗಾದ್ರೂ ಸ್ವಲ್ಪ ಡಸ್ಟ್ ಕಮ್ಮಿ ಆಗುತ್ತೆ ಅದ್ರ ಮೇಲೆ ಅಂತ ಹೇಳಿ ಎಲ್ಲನೂ ಈಚೆ ಇಡಿಸ್ತಾ ಇದ್ದೀನಿ. ಅಷ್ಟಕ್ಕೆ ಅದೊಂದು ಮನಿ ಪ್ಲ್ಯಾಂಟ್ ಮತ್ತು ತುಳಸಿ ಗಿಡ ಏನಿದೆ ಅದನ್ನು ಈಚೆ ಇಡಿ ಅಂತ ಹೇಳಿದೆ ನಾನು. ತುಳಸಿ ಗಿಡ ಬೇಕಾದರೆ ದೇವ್ರ ಮನೆ ಹತ್ರ ಇಟ್ಕೊಳ್ಳೋಣ ಅಂತ. ಬಟ್ ಬೇಡ ಅದು 2 ಸೈಡಲ್ಲೇ ಇರಲಿ, ಡೈಲಿ ನಿಧಾನಕ್ಕೆ ವಾಶ್ ಮಾಡ್ಕೊ, ಅದನ್ನ ಈಚೆ ಮತ್ತೆ ಒಳಗಡೆ ಎಲ್ಲೂ ಇಡೋದು ಬೇಡ ಅಂತ ಹೇಳಿ ಅದನ್ನೆರಡನ್ನೂ ಅಲ್ಲೇ ಇಟ್ಟರು. ನಮ್ಮನೆ ಮುಂದೆ ಇರೋಂಥ ನೆಲ ಮತ್ತು ಟೈಲ್ಸು ಕಿಟಕಿ ಎಲ್ಲ ಸಖತ್ತು ಡಸ್ಟ್ ಆಗಿತ್ತು. ಸೊ ನಾನಂತೂ ಇನ್ನು ಪೈಪೆಲ್ಲ ಹಾಕೊಂಡು ಬಗ್ಗಿ ಪೊರ್ಕೆಲೆಲ್ಲ ತೊಳೆಯೋಕ್ಕಾಗಲ್ವಲ್ಲ. ಸೊ ಅವ್ರು ಇವತ್ತು ನಮ್ಮ ಮನೆಯವ್ರ ಮನೇಲಿ ಇದ್ದಿದ್ದಕ್ಕೆ ಇವತ್ತಾದ್ರೂ ವಾಶ್ ಮಾಡ್ಕೊಡ್ತಾರಲ್ಲ ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅದನ್ನು ಕೂಡ ವಾಶ್ ಮಾಡಿದ್ವಿ. ಏನು ವಾಶ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಹಂಗಾಕಿ ಒಂದು 10 ನಿಮಿಷಕ್ಕೆ ಮತ್ತೆ ಅವ್ರು ಕೆಲಸ ಮಾಡ್ತಾನೆ ಇದ್ರಲ್ಲ. ಸೊ ಮತ್ತೆ ಡಸ್ಟ್ ಸ್ಟಾರ್ಟ್ ಆಯಿತು. ಸೊ ನಾವು ಅದನ್ನೆಲ್ಲ ಮುಗಿಸಿ ಒಳಗಡೆ ಹೋಗೋ ಅಷ್ಟರಲ್ಲಾಗಲೇ ನಾವು ನೆಲದ ಮೇಲೆ ರಂಗೋಲಿ ಎಲ್ಲ ಹಾಕ್ತೀವಲ್ಲ ಹಾಸ್ಲು ಮುಂದೆ, ಅದೆಲ್ಲ ಡಸ್ಟ್ ಕುತ್ಕೊಂಡ್ಬಿಟ್ಟಿತ್ತು. ತೊಳೆಯೋದು ಹೆಂಗಿದ್ರು ತೊಳೆದಿದ್ದೀವಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಒರೆಸಿ ಮನೆ ಒಳಗಡೆ ಬಂದ್ವಿ. ಹಾಗೆ ಇವಾಗ ಮನೆನ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಮುಂದೆಗಡೆ ಮನೆ ಕಟ್ತಾ ಇರೋದ್ರಿಂದ ನಾವು ಡೋರ್ ಓಪನ್ ಮಾಡಿಲ್ಲ ಅಂದರೆ ಧೂಳು ಬರಲ್ಲ ಅನ್ನೋದೆಲ್ಲ ಸುಳ್ಳು. ಡೋರ್ ಓಪನ್ ಮಾಡಿರ್ತೀವಿ. ಇನ್ ಕೇಸ್ ಓಪನ್ ಮಾಡಿಲ್ಲ ಅಂದರೂ ಕೂಡ ಸಂಧಿಯಲ್ಲಾದರೂ ಕೂಡ ಧೂಳು ಒಳಗಡೆ ಬಂದಿರುತ್ತೆ. ಸೊ ಇವತ್ತು ನನಗೆ ಕೆಲಸ ಇಷ್ಟು ಸುಲಭ ಆಗೋದಕ್ಕೆ ಕಾರಣ ನಮ್ಮ ಮನೆಯವರು ಮತ್ತು ಸ್ಕೂಲಿಂದ ಬಂದಾದಮೇಲೆ ನನ್ನ ಮಗಳು ಪಾಪ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಒಂದೊಂದು ಸತಿ ಬೈದು ಹೆಲ್ಪ್ ಮಾಡಿಸ್ಕೊತೀನಿ. ಬಟ್ ಈ ವಿಷಯದಲ್ಲಿ ಅಂದರೆ ಮನೆ ಕ್ಲೀನಿಂಗ್ ವಿಷಯದಲ್ಲಿ ನಾನೆಲ್ಲ ಬೈದು ಇಲ್ಲ ನನಗೆ ಹೆಲ್ಪ್ ಮಾಡಿಕೊಡಿ ಅಂತ ಫೋರ್ಸು ಮಾಡಿಲ್ಲ. ಸೊ ನಿನಗಾಗಲ್ಲ ನಾವೇ ಹೆಲ್ಪ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರೇ ಹೆಲ್ಪ್ ಮಾಡ್ಕೊಂಡಿದ್ದು. ಇದರಿಂದ ನನಗಂತೂ ತುಂಬ ಖುಷಿ ಆಯಿತು. ನನಗೆ ಕೆಲಸ ಕೂಡ ಕಮ್ಮಿ ಆಯಿತು. ಹಾಗೆ ಮನೆ ಕ್ಲೀನಿಂಗ್ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಕಿಚನ್ ಮತ್ತು ಹಾಲ್ ಕ್ಲೀನಿಂಗ್ ಅಷ್ಟೇ ಬಾಕಿ ಇರೋದು. ಮೇಯ್ನು ಮನೆ ಕ್ಲೀನಿಂಗ್ ಮಾಡಬೇಕು ಅಂದರೆ ಕಿಚನ್ನೇ ಮೇನ್ ಡಿಪಾರ್ಟ್ಮೆಂಟ್ ಅಲ್ವಾ. ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಾಗ ಸಾಧ್ಯ ಆದರೆ ನಾನು ವಿಡಿಯೋ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಮನೆ ಕ್ಲೀನಿಂಗ್ ವಿಡಿಯೋ ಇಲ್ಲಿಗೆ ಮುಗ್ದಿದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.